ಹಲೋ, ಹೇಗಿದ್ದೀರಾ ಎಲ್ಲರೂ? ತಮ್ಮೆಲ್ಲರಿಗೂ ಅಡುಗೆ ಮನೆಗೆ ಸ್ವಾಗತ. ನಾನಿವತ್ತು ಸಮೋಸ ಮಾಡ್ತಾಯಿದ್ದೀನಿ. ಸಮೋಸ ಮಾಡೋದಕ್ಕೆ ಆಲೂಗಡ್ಡೆ ಒಂದು 4 ಆಲೂಗಡ್ಡೆ ತೊಗೊಂಡಿದ್ದೀನಿ. ಆಮೇಲೆ ಇದು ಗರಂ ಮಸಾಲ ಇದೆ, ನಿಂಬೆಹಣ್ಣು ತೊಗೊಂಡಿದ್ದೀನಿ ನಾನಿಲ್ಲಿ. ಆಮೇಲೆ ಒಂದು ಸ್ವಲ್ಪ ಕರಿಬೇವು ತೊಗೊಂಡಿದ್ದೀನಿ, ಹಸಿಮೆಣ್ಸಿಕಾಯಿ ತೊಗೊಂಡಿದ್ದೀನಿ 10-15. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಜೀರಿಗೆ, ಆಮೇಲೆ ಧನಿಯಾ ಪೌಡರ್ ಇದೆ. ಸ್ವಲ್ಪ ಆಮ್ಚೂರು ಪೌಡರ್ ತೊಗೊಂಡಿದ್ದೀನಿ. ಒಗ್ಗರಣೆಗೆ ಜೀರಿಗೆ, ಸಾಸಿವೆ, ಆಮೇಲೆ ಒಂದು ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಅರಿಶಿನ ತಗೊಂಡು ಆಲೂಗಡ್ಡೆನ ಬೇಯಿಸೋಕೆ ಇಡ್ತಾಯಿದ್ದೀನಿ. ಒಂದು 6 ಆಲೂಗಡ್ಡೆಯನ್ನು ತೊಗೊಂಡಿದ್ದೀನಿ. ಮೊದಲಿಗೆ ಆಲೂಗಡ್ಡೆಯನ್ನು ಒಂದು ಪಾತ್ರೆಯಲ್ಲಿ ಬೇಯಿಸೋದಕ್ಕೆ ಇಟ್ಬಿಡೋಣ. ನಾವು ಸಮೋಸ ಮಾಡೋದಕ್ಕೆ ಒಂದು ಬೌಲಷ್ಟು ಮೈದಾ ಹಿಟ್ಟನ್ನು ತಗೊಳ್ಳೋಣ. ಅದಕ್ಕೆ ಅಜವಾನನ್ನು ಹಾಕೊಳ್ಳೋಣ. 1 ಸ್ಪೂನಷ್ಟು ಇವೆ. ಇದು ಸ್ವಲ್ಪ ಉಜ್ಜಿ ಬಿಟ್ಟು ಹಾಕೊಳ್ಳೋಣ, ಫ್ಲೇವರ್ ಚೆನ್ನಾಗಿ ಬರುತ್ತೆ. ಹಾಗೆ 1 ಸ್ಪೂನಷ್ಟು ನಾನು ಎಳ್ಳನ್ನು ಹಾಕ್ತಾಯಿದ್ದೀನಿ, ಬಿಳಿ ಎಳ್ಳು. ಆಪ್ಷನಲ್ಲು, ಬೇಕಾದರೆ ಹಾಕೋಬಹುದು, ಬೇಡಾದರೆ ಸ್ಕಿಪ್ ಮಾಡಿಬಿಡಿ. ಇದಕ್ಕೆ 2 ಸ್ಪೂನಷ್ಟು ಆಯಿಲನ್ನು ಹಾಕ್ತಾಯಿದ್ದೀನಿ ನಾನು. ಆಯಿಲ್ ಹಾಕೋದ್ರಿಂದ ಸಮೋಸ ಕ್ರಿಸ್ಪಿಯಾಗಿ ಬರುತ್ತವೆ. ಇದೆಲ್ಲಷ್ಟು ನಾವು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಇದಕ್ಕೆ 1 ಸ್ಪೂನ್ ಆಗುವಷ್ಟು ಉಪ್ಪನ್ನು ಸೇರಿಸ್ಕೊಂಡು ಬಿಡೋಣ. ಸ್ವಲ್ಪನೇ ನೀರನ್ನು ಸೇರಿಸ್ಕೊತಾ ನಾವು ಇದನ್ನು ಗಟ್ಟಿಯಾಗಿ ನಾದ್ಕೊಂಡು ಬಿಡೋಣ. ಪೂರಿ ಹಿಟ್ಟಿನಗಿಂತ ಸ್ವಲ್ಪ ಗಟ್ಟಿಯಾಗಿರಬೇಕು. ಇನ್ನು ಸ್ವಲ್ಪ ನೀರನ್ನು ಹಾಕೊಳ್ಳೋಣ. ನೋಡಿ, ಎಷ್ಟಾದರೆ ಸಾಕು. ತುಂಬ ಗಟ್ಟಿನೂ ಇರಬಾರ್ದು, ತುಂಬ ಮೆದುನೂ ಇರಬಾರ್ದು. ಈ ಹದಕ್ಕೆ ನಾದ್ಕೊಳ್ಳಿ. ಇದನ್ನು ಒಂದು 10 ನಿಮಿಷ ರೆಸ್ಟಿಗೆ ಇಟ್ಬಿಡೋಣ. ಜೀರಿಗೆ ಹಾಕೊಳ್ಳೋಣ, ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆಯನ್ನು ಹಾಕೊಳ್ಳೋಣ. ಎಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ, ಅರ್ಧ ಸ್ಪೂನಷ್ಟು. ಸಣ್ಣಗೆ ಹೆಚ್ಚಿದ ಹಸಿಮೆಣಸಿನ್ಕಾಯಿ ಹಾಕೊಳ್ಳೋಣ. ಇದಕ್ಕೆ ಒಂದು ಸ್ವಲ್ಪ ಕರಿಬೇವನ್ನು ಹಾಕೊಳ್ಳೋಣ. ಮಸಾಲೆಗೆ ಇದಕ್ಕೆ ಜೀರಿಗೆ, ಆಮೇಲೆ ಧನಿಯಾ ಪೌಡರ್ ಹಾಕ್ತಾಯಿದ್ದೀನಿ. 1 ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ನಾನಿಲ್ಲಿ. 1 ಸ್ಪೂನ್ ಆಗುವಷ್ಟು ಅರಿಶಿಣವನ್ನು ಹಾಕ್ತಾಯಿದ್ದೀನಿ. ಇದೆಲ್ಲವನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ಇದಕ್ಕೀಗ ಬೇಯಿಸಿದ ಆಲೂಗಡ್ಡೆಯನ್ನು ಹಾಕ್ತಾಯಿದ್ದೀನಿ. ಸಣ್ಣಗೆ ಈ ಥರ ಸ್ಮ್ಯಾಶ್ ಮಾಡ್ಕೊಂಡ್ಬಿಟ್ಬೇಕು ಇದನ್ನು. ಇದೆಲ್ಲವನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಮಸಾಲೆಗೆ ಗರಂ ಮಸಾಲ ಹಾಕ್ತಾಯಿದ್ದೀನಿ, ಸ್ವಲ್ಪ ಸ್ಪೂನಷ್ಟು ಆಮ್ಚೂರು ಪೌಡರ್ ಹಾಕ್ತಾಯಿದ್ದೀನಿ. ಒಳ್ಳೆ ಟೇಸ್ಟ್ ಕೊಡುತ್ತೆ ಇದು. ಒಂದು ಅರ್ಧ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರನ್ನು ಹಾಕ್ತಾಯಿದ್ದೀನಿ ನಾನಿಲ್ಲಿ. ಒಂದು ಸ್ವಲ್ಪ ಅಚ್ಚ ಖಾರ ಪುಡಿಯನ್ನು ಹಾಕ್ತಾಯಿದ್ದೀನಿ. ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿಯನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಗಿದೆ. ಚಟ್ನಿ ಮಾಡೋದಕ್ಕೆ ನಾನು ಒಂದು 10-15 ಖಜೂರವನ್ನು ತೊಗೊಂಡಿದ್ದೀನಿ. ಆಮೇಲೆ ಅದಕ್ಕೆ ಕುದಿಸಿಕೊಂಡಿರುವಂಥ ಹಸಿ ಹುಣಸೆ ಹಣ್ಣಿನ ರಸವನ್ನು ನಾನು ಈ ಥರ ಶೋಧಿಸ್ತಾ ಇದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಅಚ್ಚ ಖಾರದ ಪುಡಿಯನ್ನು ಹಾಕ್ತಾಯಿದ್ದೀನಿ. ಇವೆಲ್ಲವನ್ನು ನಾನು ಮಿಕ್ಸಿಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊತೀನಿ. ಮಿಕ್ಸಿ ಜಾರ್ನಲ್ಲಿ ನಾನು ಈ ಚಟ್ನಿಗೆ ಹುಣಸೆ ಹಣ್ಣು ಆಮೇಲೆ ಖಜೂರನ್ನು ನಾನು ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಸಕ್ಕರೆ ಹಾಕೊಳ್ಳೋಣ.
ಒಳ್ಳೆ ಕಲರ್ನೂ ಬರುತ್ತೆ ಇದಕ್ಕೆ. ಹಾಗೆ ಒಂದು ಸ್ವಲ್ಪ ಇದಕ್ಕೆ ರುಚಿಗೆ ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ. ಈ ಥರ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ಕುದಿಯೋದಕ್ಕೆ ಬಿಟ್ಬಿಡೋಣ. 10 ನಿಮಿಷ ಆಗಿದೆ. ಇವಾಗ ಹಿಟ್ಟು ನೋಡಿ ಈ ಥರ ಚೆನ್ನಾಗಿ ನೆಂದಿದೆ. ಈ ಥರ ಗಟ್ಟಿನೇ ಇರಬೇಕು ಇದನ್ನು. ಈ ಕಡೆಗೆ ಸಮೋಸ ಫ್ರೈ ಮಾಡೋದಕ್ಕೆ ಆಯಿಲನ್ನು ಹಾಕ್ಕೊಳ್ಳೋಣ. ನಾನು ಈ ಥರ ಚಿಕ್ಕ ಚಿಕ್ಕ ಉಳ್ಳೆಗಳನ್ನು ಮಾಡಿದ್ದೀನಿ. ಈ ಥರ ಯಾವ ಸೈಜ್ ಬೇಕೋ ಆ ಸೈಜ್ ಮಾಡ್ಕೋಬೋದು. ನೋಡಿ ಈ ಥರ ಓವಲ್ ಶೇಪ್ನಲ್ಲಿ ಮಾಡ್ಕೊಂಡ್ಬಿಡಿ. ಇದನ್ನು ಸ್ವಲ್ಪ ದಪ್ಪನೇ ಇರಬೇಕಿತ್ತು, ಪೂರ ತೆಳು ಇರಬಾರ್ದು. ಈ ಥರ ಸ್ವಲ್ಪ ದಪ್ಪಗೆ ಲಟ್ಸ್ಕೊಂಡ್ಬಿಡಿ. ಈಗ ಇದನ್ನು ಈ ಥರ 2 ಭಾಗವಾಗಿ ಕಟ್ ಮಾಡ್ಕೊಂಬಿಡೋಣ. ಅದರಲ್ಲಿ ಇವೆರಡನ್ನು ನಾವು ಈ ಥರ ಎಡ್ಜನ್ನು ಈ ಥರ ತೊಗೊಂಡ್ಬಿಡ್ಬೇಕು. ಇದನ್ನು ಈ ಥರ ಹೀಗೆ ಪ್ರೆಸ್ ಮಾಡ್ಕೊಂಡ್ಬಿಡೋಣ. ಇದನ್ನು ನಾವು ಕೊನೆಯಲ್ಲಿ ಈ ಥರ ಸ್ವಲ್ಪ ನೀರಿನಿಂದ ಈ ಥರ ಹಚ್ಕೊಂಡ್ಬಿಡೋಣ ನೀರನ್ನು. ನೋಡಿ ಇದಕ್ಕೆ ಈ ಥರ ಸ್ಟಫ್ ಮಾಡೋಣ. ಇದನ್ನು ಹೀಗೆ ನೆರಿಗೆ ಮಾಡ್ಕೊಂಡು ಬಿಡ್ಬೇಕು. ಇಲ್ಲೊಂದು ಹೀಗೆ ನೋಡಿ. ಈ ಥರ ನೆರಿಗೆ ಹಾಕೋದ್ರಿಂದ ಈ ಥರ ಕುಂದಿರುತ್ತೆ ಇದು. ನೋಡಿ ನಾನು ಈ ಥರ ಒಂದು 4 ಸಮೋಸಗಳನ್ನು ರೆಡಿ ಮಾಡಿದ್ದೀನಿ. ಎಣ್ಣೆ ಬಿಸಿಯಾಗಿದೆ. ಇವಾಗ ಉರಿ ಸಣ್ಣ ಉರಿಯಲ್ಲಿರಬೇಕು, ತುಂಬ ಬಿಸಿಯಾಗಿರಬಾರ್ದು. ಸಣ್ಣ ಉರಿಯಲ್ಲೇ ಇರಬೇಕಿದು. ಸಣ್ಣ ಉರಿಯಲ್ಲೇ ಇದನ್ನು ನಾವು 8-10 ನಿಮಿಷಗಳ ಕಾಲ ಇದನ್ನು ಇದೇ ಥರ ಬೇಯಿಸ್ಕೊಳ್ಬೇಕು. ಇದನ್ನು ಕಲರ್ ಒಂದು ಸ್ವಲ್ಪ ಚೇಂಜ್ ಆಗಿದೆ ನೋಡಿ. ಇವಾಗ ಸ್ವಲ್ಪ ಇದು ಇವಾಗ ಆಗಿದೆ. ಪ್ಲೇಟಿಗೆ ತೆಕ್ಕೊಂಡ್ಬಿಡೋಣ. ಸಮೋಸ ಎಷ್ಟೊಂದು ಗರಿ ಗರಿಯಾಗಿ ಕ್ರಿಸ್ಪಿಯಾಗಿ ಬಂದಿದೆ ನೋಡಿ. ನಾನು ಇದನ್ನು ನೋಡಿ ಈ ಥರ ತುಂಬ ಕ್ರಿಸ್ಪಿಯಾಗಿ ಬಂದಿದೆ. ಈ ಗರಿ ಗರಿಯಾದ ಸಮೋಸ ರೆಡಿಯಾಗಿದೆ. ನಾನು ಅದಕ್ಕೆ ಖಜೂರಿನಿಂದ ಮಾಡಿರುವಂಥ ಸಿಹಿ ಮತ್ತು ಹುಳಿ 2 ಮಿಶ್ರಿತವಾದಂಥ ಚಟ್ನಿ ಮಾಡಿದ್ದೀನಿ. ಅದಕ್ಕೆ ನಾನಿಲ್ಲಿ ಹಸಿಮೆಣಸಿನಕಾಯಿಂದ ಸರ್ವ್ ಮಾಡಿದ್ದೀನಿ. ಈ ಸಮೋಸ ಮಾಡುವ ಪದ್ಧತಿ ತಮ್ಮೆಲ್ಲರಿಗೂ ಇಷ್ಟ ಆದರೆ ಒಂದು ಲೈಕ್, ಕಮೆಂಟ್, ಶೇರ್ ಮಾಡಿ. ಥ್ಯಾಂಕ್ ಯು.